ನನ್ನ ಕೈ ಮುಂದುವರ್ಸಕ್ಕಾಗಲ್ಲ ರೀ. ಅವ್ರ ಸಂಭ್ರಮ ನೋಡ್ತಿದ್ರೆ ಹೊಟ್ಟೆ ಉರಿತಿದೆ. ಈ ಮದ್ವೆನೇ ಒಂದು ಸುಳ್ಳಿನ ಮೇಲೆ ನಿಂತಿದೆ ಅಂತ ಗೊತ್ತಿದ್ರು ಅವ್ರಿಗೆ ಮೋಸ ಮಾಡೋದಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ನಾವೆಲ್ಲಿ ಮೋಸ ಮಾಡ್ತಿದೀವಿ ಮಹಾಲಕ್ಷ್ಮಿ? ಇದರಿಂದ ಯಾರಿಗೂ ಏನೂ ಲಾಸ್ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಈ ಸಂಬಂಧ ಉಳಿಬೇಕು, ಇದೆಲ್ಲ ಹೀಗೆ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಸತ್ಯ ಯಾರಿಗೂ ಹೇಳ್ತಾ ಇಲ್ಲ. ಬೇರೆ ಯಾರಿಗೂ ಲಾಸ್ ಆಗುತ್ತೆ ಅನ್ನೋದಲ್ಲ ರೀ, ನಮಗೆ ನಾವೇ ಲಾಸ್ ಮಾಡ್ಕೊಂಡಂಗಲ್ವಾ? ಈ ಟೆನ್ಷನ್ನು ಕನ್ಫ್ಯೂಷನ್ನು, ನೀವು ಸುಳ್ಳು ಹೇಳಿರೋ ವಿಷಯ ಗೊತ್ತಾದಾಗಿಂದ ನನಗೆ ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ. ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಮಹಾಲಕ್ಷ್ಮಿ, ಆದರೆ ಪ್ಲೀಸ್ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಈ ರೀತಿ ಸತ್ಯ ಹೇಳೋದು ಯಾರಿಗೂ ಒಳ್ಳೇದಲ್ಲ. ನನಗೇನೋ ನಿನ್ನ ನಿರ್ಧಾರನೇ ತಪ್ಪು ಅನಿಸ್ತಾ ಇದೆ. ಇದಕ್ಕೆ ನಾನು ಅವತ್ತೇ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದು. ದಿನ ದಿನ ಕಳೀತಿದ್ದಂಗೆ ನನ್ನ ಮನಸ್ಸನ್ನೇ ಬದಲಾಯಿಸಕ್ ನೋಡ್ತಿದ್ದೀರಾ ನೀವು? ಅಯ್ಯೋ, ನಾನು ಆ ಅರ್ಥದಲ್ಲ ಹೇಳಿಲ್ಲ ಮಹಾಲಕ್ಷ್ಮಿ. ನನಗೆಲ್ಲ ಅರ್ಥ ಆಗುತ್ತೆ ರೀ. ನೋಡಿ, ಇದು ತಪ್ಪು ನಿರ್ಧಾರ, ಇದು ಸರಿ ನಿರ್ಧಾರ ಅನ್ನೋದಕ್ಕಿಂತ ನಿರ್ಧಾರ ಮಾಡದೇ ಇರೋದೇ ಡೇಂಜರಸ್ಸು. ಈ ತರ ಕನ್ಫ್ಯೂಷನ್ ಅಲ್ಲಿ ಬದುಕೋದಕ್ಕಾಗಲ್ಲ. ನಾಳೆನೆ 2ರಲ್ಲಿ1 ತೀರ್ಮಾನ ಆಗ್ಲೇಬೇಕು. ಮಹಾಲಕ್ಷ್ಮಿ ಪ್ಲೀಸ್ ಪ್ಲೀಸ್, ಮೊದಲು ನೀನು ಕಾಮ್ ಡೌನ್ ಆಗು. ಇವಾಗ ನಿನ್ನ ತಲೆಯಲ್ಲಿ ಸತ್ಯ ಹೇಳಲೇಬೇಕು ಅನ್ನೋ ಓಡ್ತಿರೋದಕ್ಕೆ ನೀನು ನರ್ವಸ್ ಆಗ್ತಿರೋದು. ಇವಾಗ ಏನು ಆಗೇ ಇಲ್ಲ ಅಂತ ಅನ್ಕೋ, ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ಹಾಗಂತ ಲೈಫ್ ಲಾಂಗು ನಾವು ಸತ್ಯ ಹೇಳ್ದೆ ಸುಖವಾಗಿರೋದಕ್ಕಾಗತ್ತಾ? ನನ್ನ ಸೊಸೆ ಅಂತ ಅತ್ತೆ ನನ್ನ ಅಷ್ಟು ಹೊಗಳುತ್ತಾ ಇದ್ರೆ ನನ್ನ ಮನ್ಸು ಎಷ್ಟು ಚಟ್ಪಡಿಸುತ್ತೆ ಗೊತ್ತಾ ನಿಮಗೆ? ಯಾರಿಗೆ ಆಗಲಿ ನಾವು ದುಡಿತಿದ್ದೀವಿ ಅಂದಾಗ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ಆ ಪ್ರೀತಿ ನಾವು ದುಡಿತಿದ್ದೀವಿ ಅನ್ನೋ ಕಾರಣಕ್ಕೆ ಮಾತ್ರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸತ್ಯ ಹೊರಗೆ ಬಂದು ಅವ್ರು ತೋರಿಸೋ ಪ್ರೀತಿ ಎಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಅದನ್ನ ನಾನು ಹೇಗೆ ಒಪ್ಕೋಬೇಕು? ಅದನ್ನೇ ನಾನು ಹೇಳ್ತಿರೋದು. ಸತ್ಯ ಗೊತ್ತಾದ್ರೆ ಯಾವುದು ಮೊದಲಿನ ಥರ ಇರಲ್ಲ. ಸತ್ಯ ಹೇಳೋಕೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನಾಗ್ಬೋದು? ಸತ್ಯ ಹೇಳಿದ್ಮೇಲೆ ಎಲ್ಲನೂ ಸರಿ ಆದ್ರೆ ನಮ್ಮ ಸಂಸಾರ ನೆಮ್ಮದಿಯಾಗಿರುತ್ತೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ. ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿಗೆ ಮುಗಿಯುತ್ತೆ ಅಷ್ಟೇ. ಏ ಧೀರು, ನಿಂದಿನ್ನೂ ಮುಗ್ದೇ ಇಲ್ವೇನೋ? ನೆಂಟ್ರಿಷ್ಟ್ರೆಲ್ಲ ಬರೋ ಟೈಮ್ ಆಯ್ತು. ನೀನ್ ಇನ್ನೂ ತಯಾರಿ ಮಾಡ್ಕೋತಾನೆ ಇದ್ರೆ ಬಂದಿರೋರ್ನ ಮಾತಾಡ್ಸೋದು ಯಾವಾಗ? ನಾನು ಹೇಗೋ ವಿಚಾರಿಸ್ಕೋತೀನಿ ಬಿಡಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಸರಿ ಹೋಗು, ದಿವ್ಯಾ ಕಾಫಿ ಟೀ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ ಕೇಳು. ಬಂದಿರೋರ್ಗೆಲ್ಲ ಕೇಳಿ ನೀವೇ ಕೊಡ್ಬೇಕು. ಫ್ಲಾಸ್ಕಲ್ಲಿ ಎಲ್ಲ ರೆಡಿ ಇಟ್ಕೋಬೇಕಂತೆ ಅಂತ ಹೇಳು. ಸರಿ ಅಮ್ಮ. ಅಯ್ಯ, ನೀನೇನೆ ಅಮ್ಮ ಅಲ್ಲಿ ದಿವ್ಯಾ ಕಾಫಿ ಟೀ ರೆಡಿ ಮಾಡಲ್ಲ ಅಂತ ನೋಡು ಅಂತ ಕಳ್ಸಿದ್ರೆ ನೀನಿನ್ನು ಸ್ಟೈಲಾಗಿ ರೆಡಿ ಹಾಕೊಂಡು ಓಡಾಡ್ತಾ ಇದ್ಯಾ? ಯಾಕೆ ಇಷ್ಟೊತ್ತು ಮಾಡಿದೆಲ್ಲ ನಿನ್ ಕಣ್ಣಿಗೆ ಕಾಣಿಸಿಲ್ವಾ? ನೀನೇನಾದ್ರೂ ಮಾಡಿದ್ರೆ ತಾನೇ ಕಾಣಕ್ಕೆ. ಅವಾಗಿಂದ ನೋಡ್ತಾ ಇದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದ್ ಬಿಟ್ಟು ಒಂದ್ ಕೆಲ್ಸಾರು ಮಾಡ್ದ ನೀನು? ಹೆಲೋ, ಹೋಗಿ ಅಮ್ಮನ ಹತ್ರ ಕೇಳು. ನಾನ್ ಮಾಡಿರೋ ಕೆಲ್ಸದ ಲಿಸ್ಟ್ ಹೇಳ್ತಾರೆ. ಅಷ್ಟು ಕೆಲಸ ಮಾಡಿದ್ದೀನಿ.